ಏನ್ ಸರ್ ಒಬ್ಬರೇ ನಿಂತ್ಕೊಂಡು ಗೋಡೆ ನೋಡ್ತಿದ್ದೀರಾ? ಏನಿಲ್ಲ, ನಮ್ಮ ವಂಶದ ಚರಿತ್ರೆ ಇದು. ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈ ಪಾಳು ಬಿದ್ದ ಗೋಡೆಯಲ್ಲಿ ಏನ್ ಚರಿತ್ರೆ ಇದೆ ಸರ್? ಈ ಜಾಗೀರ್ ನಮ್ಮ ತಾತಂದಾಗಿತ್ತು. ನಮ್ಮ ಮುತ್ತಾತ ನಿಜಾಮನ್ ಕಾಲದಲ್ಲಿ ಅವ್ರ ಭೂಮಿನ ಎಲ್ಲ ದಾನ ಮಾಡಿ ಬೇರೆಯವ್ರಿಗೆ ವಲಸೆ ಹೋದರು. ಇಲ್ಲಿಗೆ ಬಂದು ಇದನ್ನ ನೋಡಿದಾಗೆಲ್ಲ ಅವ್ರ ಥರ ಹೆಮ್ಮೆಯಿಂದ ಬದುಕಬೇಕು ಅನ್ಸುತ್ತೆ. ಅದಕ್ಕೆ ಅವಾಗ ಇಲ್ಲಿ ಬರ್ತೀನಿ. ಅದಿರಲಿ ಬಿಡು, ನೀನೇನು ಬೆಳಗ್ಗೆ ಎಲ್ಲ ಹೋಗ್ತಾ ಇದೀಯಾ? ಅಯ್ಯೋ, ಎಲ್ಲ ನಿಮ್ ಸೂರ್ಯ ಮಾಡ್ತಿರೋ ತಲೆನೋವೆ ಸರ್. ನಮ್ಮ ಹುಡುಗರ ಮೇಲೆ ಬಿದ್ದು ಬಿಟ್ಟಿದ್ದಾನೆ ಅವನು. ಸ್ವಲ್ಪ ನೀವಾದ್ರೂ ಹೇಳ್ಬಾರ್ದ ಸರ್? ಆದ್ರೂ ಯಾಕೆ ಸರ್ ನಿಮ್ಗೆ ಅವನ್ ಕಂಡ್ರೆ ಅಷ್ಟಿಷ್ಟ? ಅವನು ನಮ್ಮ ಜಾತಿಯನ್ ಕೂಡ ಅಲ್ವಲ್ಲ ಸರ್? ಅಶೋಕ್, ಇಬ್ರು ಸ್ನೇಹಿತರ ಮಧ್ಯೆ ಕುಲ ಜಾತಿ ಅಂತ ಹುಳಿ ಹಿಂಡ್ಬಿಡಿ. ನಾನು ಈ ಕಾನ್ಸೆಪ್ಟ್ನ ನಿನಗೆ ದಿನ ಪೂರ್ತಿ ಕೂತ್ಕೊಂಡು ಅರ್ಥ ಮಾಡಿಸಿದ್ರು ನಿನ್ ತಲೆ ನಿನಗೆ ಅರ್ಥ ಆಗಲ್ಲ. ಬಿಡು, ನಾನು ಹೋಗ್ತೀನಿ. ಲೇ, ನಿಮ್ಮ ಮಾವನ್ ಥರ ನನ್ನ ಮುಂದೆ ಬಾಲ ಬೆಚ್ಚಿದ್ರೆ ಕತ್ತರಿಸ್ಬಿಡ್ತೀನಿ. ಆ ದೊಡ್ಡ ಮನುಷ್ಯನು ಹಿಂಗೆ ನಮ್ಮ ವಂಶ ಸ್ಟೇಟಸ್ಸು ಲೆವೆಲ್ಲು ಅಂತಿದ್ದ. ಯಾವ ಲೋಕದಲ್ಲಿದ್ದಾನೋ ಮಹಾನುಭಾವ. ಅಣ್ಣ, ಏನಣ್ಣ ಅವನು ಆ ಜಾತಿಯವ್ರ ಪರವಾಗಿ ಮಾತಾಡ್ತಾ ಇದ್ದಾನೆ? ನಿಂದ್ಯಾವ ಜಾತಿನೋ ಅಣ್ಣ? ಕಾಲ ಬದಲಾಯ್ತು ಕಣೋ. ಒಂದು ಟೈಮಲ್ಲಿ ನೀವು ನಮ್ಮ ಕೆಳಗೆ ಕೆಲಸ ಮಾಡ್ತಿದ್ರಿ, ಈಗ ಸಾರು ಅವನ ಹತ್ರ ಕೆಲಸ ಮಾಡ್ತಿದ್ದಾನೆ. ಕಲಿಗಾಲದ ಎಫೆಕ್ಟ್ ಕಣೋ ಇದೆಲ್ಲ. ಸರಿ, ಗಾಡಿ